ಸೊ ಇದು ಆಗ್ತಾ ಇರುವಂತ ಗೊಂದಲ. ಇನ್ನು ಕರ್ನಾಟಕ ಎಕ್ಸ್‌ಪ್ರೆಸ್ ಸುದ್ದಿಯ ಕಡೆಗೆ ಗಮನ ಕೊಡೋದಾದ್ರೆ, ಯಾದಗಿರಿಯ ಕಡೇಚೂರ್ ಕೈಗಾರಿಕಾ ಪ್ರದೇಶದಲ್ಲಿ ರಾಸಾಯನಿಕ ಸೋರಿಕೆಯಿಂದಾಗಿ 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ತುಮಕೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಮಹಿಳೆಗೆ ಹೃದಯಾಘಾತ ಆಗಿದೆ. ಮಂಗಳೂರಿನ ಪ್ರತಿಷ್ಠಿತ ಪದವಿ ಕಾಲೇಜಿನಲ್ಲಿ ರ್ಯಾಗಿಂಗ್ ನಡೆದಿದ್ದು ವಿದ್ಯಾರ್ಥಿಯೋರ್ವನ ಕತ್ತಿನ ಮೂಳೆ ಮುರಿದಿದೆ. ಯಾದಗಿರಿಯಲ್ಲಿ ಘೋರ ದುರಂತ ಸಂಭವಿಸಿದೆ. ಕಡೇಚೂರ್ ಕೈಗಾರಿಕಾ ಪ್ರದೇಶದಲ್ಲಿ ರಾಸಾಯನಿಕ ಸೋರಿಕೆಯಿಂದಾಗಿ 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮೆಡಿಸಿನ್ ತಯಾರಿಸುವ ಸಿಲ್ ಲ್ಯಾಬೊರೇಟರಿ ಕಾರ್ಖಾನೆಯಲ್ಲಿ ದುರಂತ ಸಂಭವಿಸಿದೆ. ವಿಕ್ರಮ್ ಸಿಂಗ್, ಸಂಜಯ್ ಸಿಂಗ್ ಹಾಗೂ ಗಣೇಶ್ ಮೃತ ದುರ್ದೈವಿಗಳಾಗಿದ್ದಾರೆ. ವಿಕ್ರಮ್ ಸಿಂಗ್, ಸಂಜಯ್ ಸಿಂಗ್ ಮಧ್ಯಪ್ರದೇಶ ಮೂಲದವರು, ಗಣೇಶ್ ತೆಲಂಗಾಣದ ಮೆಹಬೂಬಾ ನಗರ ಮೂಲದವರಾಗಿದ್ದರು. ರಾಸಾಯನಿಕ ಸೋರಿಕೆಗೆ ನಿಖರ ಕಾರಣ ತಿಳಿದುಬಂದಿಲ್ಲ. ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ಪಾಂಡ್ವೆ, ಎಸ್ಪಿ ಪೃಥ್ವಿಕ್ ಶಂಕರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಯಾದಗಿರಿ ತಾಲೂಕಿನ ಕಡೇಚೂರು ಕೈಗಾರಿಕಾ ಪ್ರದೇಶದಲ್ಲಿರುವಂಥ ಒಂದು ಕಾರ್ಖಾನೆಯಲ್ಲಿ ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಈ ಒಂದು ಕಾರ್ಖಾನೆ ಇದೆ, ಸೀಲ್ ಲ್ಯಾಬೊರೇಟರಿ ಅನ್ನುವಂಥ ಕಾರ್ಖಾನೆ. ಈ ಒಂದು ಕಾರ್ಖಾನೆಯಲ್ಲಿ ನಿನ್ನೆ ರಾತ್ರಿ ಕೆಮಿಕಲ್ ಸೋರಿಕೆ ಆಗಿದೆ. ನೋಡ್ಬೋದು ದೃಶ್ಯಗಳು. ಇದೇ ಒಂದು ಕೆಮಿಕಲ್ ಏನಿದೆ, ಆ ಕೆಮಿಕಲ್ ಸೋರಿಕೆಯಿಂದಾಗಿ ಈ ಒಂದು ಕೆಮಿಕಲ್ ಗಾಳಿಯಲ್ಲಿ ಸೇರಿಕೊಂಡು ಉಸಿರು ಒಳಗಡೆ ತಗುವ ಸಂದರ್ಭದಲ್ಲಿ ಗಾಳಿಯ ಮೂಲಕ ಏನು ಕಾರ್ಮಿಕರ ದೇಹದಲ್ಲಿ ಒಳಗೆ ನುಗ್ಗಿರೋ ಕಾರಣಕ್ಕಾಗಿ ಕಾರ್ಮಿಕರು ತೀವ್ರತರವಾಗಿ ಅಸ್ವಸ್ಥಗೊಂಡಿದ್ದರು. ಅವರನ್ನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲಿ 3 ಜನ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಯಾದಗಿರಿಯಲ್ಲಿ ಸಂಭವಿಸಿದ ಅನಿಲ ಸೋರಿಕೆ ದುರಂತದಲ್ಲಿ ಸಾವನ್ನಪ್ಪಿದ ಗಣೇಶ್ ಎಂಬ ಕಾರ್ಮಿಕನ ತಾಯಿ ಕಣ್ಣೀರೆಡುತ್ತಿದ್ದಾರೆ. ನಿನ್ನೆ ಸಂಜೆ 6 ಗಂಟೆಗೆ ಶಿಫ್ಟ್ ಮುಗಿಸಿ ಗಣೇಶ್ ಮನೆಗೆ ಬರಬೇಕಾಗಿತ್ತು. ಫೋನ್ ಮಾಡಿ ಬೇರೊಬ್ಬರ ಶಿಫ್ಟ್ ಕಂಟಿನ್ಯೂ ಮಾಡಿ ಬರ್ತೇನೆ ಅಂತ ಮನೆಯವರಿಗೆ ಹೇಳಿದ್ದ. ನಿನ್ನೆ ಮನೆಗೆ ಬಂದಿದ್ರೆ ಮಗ ಉಳಿಯುತ್ತಿದ್ದ ಎಂದು ತಾಯಿ ಪದ್ಮ ಕಣ್ಣೀರಿಟ್ಟಿದ್ದಾರೆ. ನಾನು ಮುಂಜಾನೆ ಬರ್ತೀನಿ, ಅಮ್ಮಗೆ ಹೇಳು ನಮ್ಮ ದೋಸ್ತನ ಡ್ಯೂಟಿ ಮಾಡ್ಕೇಸಿ ನಾನು ಬರ್ತೀನಿ, ನನ್ನ ಡ್ಯೂಟಿ ಆಗ್ಯದ. ಬೇಡ ನಿನ್ನ ಡ್ಯೂಟಿ ನಿನ್ಗೆ ಆಯ್ತು ಸಾಕು ಬಾ ಅಂತ ನನ್ನ ಮಗ ಅಂದನ. ಅಂದ್ರೆ ಇಲ್ಲ ಓದ್ತೀನಿ, ನಾನು ಡ್ಯೂಟಿ ಮಾಡಿ ಬರ್ತಾನೆ ಅಂತ ಕೇಸ ಯಾವಾಗ ಮಾಡಿ ಬರ್ತಾನೆ. ಆಗ್ಲಿ ಡ್ಯೂಟಿ ಅವ್ನು ಹೋದ್ರೆ ಇವ್ನು ಮಾಡ್ತಾನೆ, ಇವ್ನು ಹೋದ್ರೆ ಅವ್ನು ಮಾಡ್ತಾನೆ. ಒಬ್ರಿಗೊಬ್ರು ಡ್ಯೂಟಿ ಮಾಡ್ತಾರೆ ಸಾರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗದಕ್ಕೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಬಂದ್ ಆಚರಿಸಲಾಗುತ್ತಿದೆ. ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕುಗಳಲ್ಲಿ ಬಂದ್ ಮಾಡಲಾಗುತ್ತಿದೆ. ಬಂದ್ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಟೈರ್ಗಳಿಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಸುಬ್ಬಾರೆಡ್ಡಿ ಅಭಿಮಾನಿಗಳಿಂದ ಅರೆಬೆತ್ತಲೆಯಾಗಿ ಪ್ರತಿಭಟನೆ ನಡೆಸಲಾಯಿತು. ಸುಬ್ಬಾರೆಡ್ಡಿಯವರಿಗೆ ನ್ಯಾಯ ಕೊಡಿಸುವಂತೆ ಬಾಯಿ ಬಡಿದುಕೊಂಡು ಆಕ್ರೋಶ ಹೊರಹಾಕಿದ್ರು. ಹಾಗೆ ಹಸಿಮೆಣಸಿನಕಾಯಿ ತಿಂದು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಕಿಡಿಕಾರಿದ್ರು. ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಿಹಿ ಕೊಡುವುದರ ಬದಲು ಖಾರ ನೀಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಖಾರನೇ ಸರ್ ಕೊಟ್ಟಿರೋದು, ಸಿಹಿ ಕೊಟ್ಟಿಲ್ಲ. ಸಿಹಿ ಕೊಟ್ಟಿದ್ದಿದ್ರೆ ನಾವು ಸಿಹಿ ತಿಂತಾ ಇದ್ವಿ. ಅವ್ರು ಖಾರ ಕೊಟ್ಟಿದ್ದಾರೆ. ಖಾರಕ್ಕೆ ಪರ್ಯಾಯನೇ ಮೆಣಸಿನಕಾಯಿ. ಅದಕ್ಕೆ ಮೆಣಸಿನಕಾಯಿ ತಿನ್ನೋ ಮುಖಾಂತರ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಸರ್. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗರು ಬಂದ್ಗೆ ಕರೆ ನೀಡಿದ್ದರಿಂದ ಬೆಳಗ್ಗೆ ಬಸ್ ಇಲ್ಲದೆ ವಿದ್ಯಾರ್ಥಿಗಳು, ಪ್ರಯಾಣಿಕರು ಪರದಾಡಿದರು. ಕೆಎಸ್ಆರ್ಟಿಸಿ ಬಸ್ಗಳನ್ನು ತಡೆದು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದರಿಂದ ಬಾಗೇಪಲ್ಲಿಯಿಂದ ಬೆಂಗಳೂರಿಗೆ ಬಸ್ಗಳಿಲ್ಲದೆ ವಿದ್ಯಾರ್ಥಿಗಳು, ಪ್ರಯಾಣಿಕರು ಪರದಾಡಿದರು. ಈ ವೇಳೆ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು. ರೂಟ್ನಲ್ಲಿ ಬಂದ ಬಸ್ಗಳನ್ನು ಕೆಎಸ್ಆರ್ಟಿಸಿ ಅಧಿಕಾರಿಗಳು ವಾಪಸ್ ಕಳಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ನಮಗೆ ಇವಾಗ ಬಸ್ ಸಿಕ್ತಿಲ್ಲ, ತುಂಬ ತೊಂದರೆ ಆಗ್ತಿದೆ ಇದರಿಂದ. ಸೊ ಅವ್ರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಎಫೆಕ್ಟ್ ಆಗಬೇಕು ಸ್ಟೂಡೆಂಟ್ಸ್ಗೆ? ಅದಕ್ಕಂತ ನಂಗೆ ಬಸ್ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಅಷ್ಟೇ. ಶಾಸಕ ಆರ್ಬಿ ತಿಮ್ಮಾಪುರಗೆ ಸಚಿವ ಸ್ಥಾನ ಕೈತಪ್ಪಿರುವುದರಿಂದ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಬಾಗಲಕೋಟೆಯ ಲೋಕಾಪುರ ಪಟ್ಟಣದಲ್ಲಿ ತಿಮ್ಮಾಪುರ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿ ಬಾಗಲಕೋಟೆ ಹೆದ್ದಾರಿ ತಡೆದು ಬೆಂಬಲಿಗರು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಆರ್ಬಿ ತಿಮ್ಮಾಪುರಗೆ ಸಚಿವ ಸ್ಥಾನ ನೀಡುವಂತೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಸಚಿವರಾದ ಬಳಿಕ ಹಾಸನ ಜಿಲ್ಲೆಗೆ ಆಗಮಿಸಿದ ಕೆಎಂ ಶಿವಲಿಂಗೇಗೌಡ ಅವರಿಗೆ ಅದ್ದೂರಿ ಸ್ವಾಗತ ದೊರೆಯಿತು. ಚನ್ನರಾಯಪಟ್ಟಣ ತಾಲೂಕಿನ ಕಿರೆಸಾವೆ ಗಡಿಯಲ್ಲಿ ನೂತನ ಸಚಿವರನ್ನ ಬರಮಾಡಿಕೊಳ್ಳಲಾಯಿತು. ಹಾರ ತುರಾಯಿ ಹಾಕಲು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಮುಗಿಬಿದ್ದಿದ್ರು.
ಬಳಿಕ ಗಡಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ತೆರಳಿದ ಶಿವಲಿಂಗೇಗೌಡರು ಪೂಜೆ ಸಲ್ಲಿಸಿದ್ರು. ಹಾಸನ ಸಂಸದ ಶ್ರೇಯಸ್ ಪಟೇಲ್, ಚನ್ನರಾಯಪಟ್ಟಣ ಜೆಡಿಎಸ್ ಶಾಸಕ ಸಿಎನ್ ಬಾಲಕೃಷ್ಣ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹೈಕಮಾಂಡು ಕಾಂಗ್ರೆಸ್ ಬಲಿಷ್ಠವಾಗಿದೆ. ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಈ ದೇಶದಲ್ಲಿ ಬಲಿಷ್ಠವಾಗಿದೆ. ಅದನ್ನು ಸಮರ್ಥನೆ ಮಾಡಿಕೊಂಡು ಅದನ್ನು ನಿವಾರಿಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ರಾಮನಗರದಲ್ಲಿ ರೈತರು ಅಣುಕು ಶವಯಾತ್ರೆಯನ್ನ ನಡೆಸಿದ್ದಾರೆ. ಗದಗದಲ್ಲಿ ಬೆಳೆ ವಿಮೆ ವಿಚಾರವಾಗಿ ಜಿಲ್ಲಾಧಿಕಾರಿ ಹಾಗೆ ರೈತರ ನಡುವೆ ವಾಗ್ವಾದ ನಡೆದಿದೆ. ತುಮಕೂರಿನಲ್ಲಿ ಮೋಜಿನ ಜೀವನಕ್ಕಾಗಿ ಕಳ್ಳತನ ಮಾಡ್ತಾ ಇದ್ದ ಇಬ್ಬರು ಖತರ್ನಾಕ್ ಕಳ್ಳರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬೈರಮಂಗಲದಲ್ಲಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ಇಂದು ಮಹಿಳೆಯರು ವಿನೂತನವಾಗಿ ಪ್ರತಿಭಟಿಸಿದರು. ಕೈಯಲ್ಲಿ ಪೊರಕೆ ಹಿಡಿದು ನಿಂತ ಮಹಿಳೆಯರು ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ನ ಅಣುಕು ಶವಯಾತ್ರೆ ನಡೆಸಿದರು. ಆ ಬಳಿಕ ಅಣುಕು ಶವವನ್ನು ನೇಣು ಹಾಕಿ ಪೊರಕೆಯಿಂದ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳೆ ವಿಮೆ ವಿಚಾರದಲ್ಲಿ ಗದಗ ಡಿಸಿ ಮತ್ತು ರೈತರ ನಡುವೆ ವಾಗ್ವಾದ ನಡೆದಿದೆ. 2025-26ನೇ ಸಾಲಿನ ಬೆಳೆ ವಿಮೆ ವಂಚಿತ ರೈತರು ವಿಮೆ ಹಣ ಕೊಡಿಸುವಂತೆ ಡಿಸಿಗೆ ಮೊರೆ ಹೋಗಿದ್ರು. ಸಂಬಂಧಪಟ್ಟ ಇಲಾಖೆಯಿಂದ ಬೆಳೆ ವಿಮೆ ಹಣ ಬಂದರೆ ಕೊಡಿಸುವುದಾಗಿ ಡಿಸಿ ಭರವಸೆ ನೀಡಿದ್ರು. ಇದರಿಂದ ತೃಪ್ತರಾಗದ ರೈತರು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನನಗೆ ಬೆದರಿಕೆ ಹಾಕಲು ಬಂದಿದ್ದೀರಾ ಅಂತ ಜಿಲ್ಲಾಧಿಕಾರಿ ಗರಂ ಆದ್ರು. ಈ ವೇಳೆ ರೈತರು ಮತ್ತು ಜಿಲ್ಲಾಧಿಕಾರಿ ನಡುವೆ ಮಾತಿನ ಚಕಮಕಿ ನಡೆದಿದೆ. ವಿಡಿಯೋ ಗೊತ್ತಿಲ್ಲ ಅಂತ ಹೇಳಿದ್ರೆ ದಿನ ಬರೋದಕ್ಕೆ ನಾನು ಅದನ್ನು ಖಂಡಿತ ಮಾಡ್ತೀನಿ. ಅರ್ಥ ಆಯ್ತಾ? ಇದು ಬಿಟ್ಟು ನೀನು ಅದು ಇದು ನೀನು ಅದಕ್ಕೆ ಇದಕ್ಕೆ ಅಂತ ಹೇಳಿದ್ರೆ ನನಗಿರೋ ಅಧಿಕಾರ ನನಗೆ ಚೆನ್ನಾಗಿ ಗೊತ್ತಿಲ್ಲ. ನೀನು ನನಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಅಧಿಕಾರ ಚಲಾಯಿಸಕ್ಕೆ ನನಗೆ ಅವಕಾಶ ಸರ್ಕಾರ ಚೆನ್ನಾಗೇ ಕೊಟ್ಟಿದೆ. ಬ್ಯಾಡದಕ್ಕೆಲ್ಲ ನನ್ನ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡಬೇಕು. ತುಮಕೂರು ಜಿಲ್ಲೆಯ ಪಾವಗಡದಲ್ಲಿರುವ ಮಣಿಪುರ ಗೋಲ್ಡ್ ಲೋನ್ ಕಚೇರಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಹೊಸ ಬಸ್ ನಿಲ್ದಾಣದ ಬಳಿ ಇರುವ ಕಚೇರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ದಾಖಲೆಗಳು, ಸಿಸಿ ಕ್ಯಾಮೆರಾ, ಎಲೆಕ್ಟ್ರಿಕ್ ವೈರಿಂಗ್, ಫೈರ್ ಅಲಾರಾಮ್ ಸಿಸ್ಟಮ್ ಸೇರಿದಂತೆ ಉಪಕರಣಗಳು ಸುಟ್ಟು ಕರಕಲಾಗಿವೆ. ಬೆಂಕಿ ಅವಘಡದಿಂದ ಸುಮಾರು 2 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಅಂತ ಅಂದಾಜಿಸಲಾಗಿದೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ಬಾಗೋಡಿ ಗ್ರಾಮದಲ್ಲಿ ಬಿಂದಾಸಾಗಿ ಇಸ್ಪೀಟ್ ಆಡ್ತಿರುವ ವಿಡಿಯೋ ವೈರಲ್ ಆಗಿದೆ. ಮಾಡ್ಬುಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಗ್ರಾಮದ ಕಟ್ಟಡವೊಂದರಲ್ಲಿ ಯುವಕರ ಗುಂಪು ಇಸ್ಪೀಟ್ ಆಟದಲ್ಲಿ ತೊಡಗಿಸಿಕೊಂಡಿದೆ. ಗೃಹ ಸಚಿವರ ತವರೂರಲ್ಲೇ ಜೂಜಾಟ ಎಗ್ಗಿರದೆ ಸಾಗಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಇಷ್ಟೆಲ್ಲ ನಡೀತಾ ಇದ್ರೂ ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸ್ಥಳೀಯರು ದೂರಿದ್ದಾರೆ. ತುಮಕೂರಿನ ತುರುವೇಕೆರೆ ಪೊಲೀಸರು ಮೋಜಿನ ಜೀವನಕ್ಕಾಗಿ ಕಳ್ಳತನ ಮಾಡ್ತಾ ಇದ್ದ ಇಬ್ಬರು ಖತರ್ನಾಕ್ ಚೋರರನ್ನ ಬಂಧಿಸಿದ್ದಾರೆ. ಕಟ್ಟಡ ನಿರ್ಮಾಣದ ಸೆಂಟ್ರಿಂಗ್ ಶೀಟ್, ರೈತರ ಬೋರ್ವೆಲ್ಗಳಲ್ಲಿನ ಕೇಬಲ್, ಬೈಕ್ ಕಳ್ಳತನ ಮಾಡ್ತಾ ಇದ್ದ ಇಬ್ಬರನ್ನ ದಸ್ತಗಿರಿ ಮಾಡಿದ್ದಾರೆ. ಬಡಗರಹಳ್ಳಿ ಗ್ರಾಮದ ಪುನೀತ್ ಹಾಗೂ ಕುಮಾರ್ ಬಂಧಿತ ಆರೋಪಿಗಳು ತುರುವೇಕೆರೆ, ತಿಪಟೂರು, ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡ್ತಾ ಇದ್ರು. ಆರೋಪಿಗಳ ಬಂಧನದಿಂದ ಒಟ್ಟು 7 ಕಳವು ಪ್ರಕರಣಗಳು ಬೆಳಕಿಗೆ ಬಂದಿವೆ. ಬಂಧಿತರಿಂದ 5 ಲಕ್ಷ ಬೆಲೆ ಬಾಳುವ 289 ಕಟ್ಟಡ ನಿರ್ಮಾಣದ ಸೆಂಟ್ರಿಂಗ್ ಶೀಟ್, 40 ಕೆಜಿ ಬೋರ್ವೆಲ್ ಕೇಬಲ್, 1 ಬೈಕ್ ಹಾಗೂ 1 ಗೂಡ್ಸ್ ವಾಹನ ವಶಕ್ಕೆ ಪಡೆಯಲಾಗಿದೆ. ರೈತರ ಪಂಪ್ಸೆಟ್ ಮೋಟಾರ್ ಕಳ್ಳತನ ಮಾಡ್ತಾ ಇದ್ದ ಇಬ್ಬರು ಖದೀಮರಿಗೆ ಕಲಬುರಗಿ ಜಿಲ್ಲೆ ಯಡ್ರಾಮಿ ಠಾಣೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಯಡ್ರಾಮಿ ಮತ್ತು ನೆಲೋಗಿ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡ್ತಾ ಇದ್ದ ಕಿಶನ್ ಜಾಧವ್ ಹಾಗೂ ಅಪ್ರಾಪ್ತನನ್ನ ಬಂಧಿಸಿದ್ದಾರೆ. ಆರೋಪಿಗಳು ರೈತರ ಜಮೀನಿನಲ್ಲಿರುವ ಪಂಪ್ಸೆಟ್ ಮೋಟಾರ್ ಮತ್ತು ಕೇಬಲ್ ವೈರ್ ಕಳ್ಳತನ ಮಾಡ್ತಾ ಇದ್ರು. ಆರೋಪಿಗಳಿಂದ 5 ಮೋಟಾರ್ಗಳು, 3 ಸ್ಟಾರ್ಟರ್ ಹಾಗೂ ಸಾವಿರಾರು ಬೆಲೆ ಬಾಳುವ ಕೇಬಲ್ ಜಪ್ತಿ ಮಾಡಲಾಗಿದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಪಂಚವಳ್ಳಿಯಲ್ಲಿ ಗ್ರಾಮಸ್ಥರೇ ಗಾಂಜಾ ಮಾರಾಟ ತಡೆ ಹಿಡಿದಿದ್ದಾರೆ. ಗ್ರಾಮದ ಅಕ್ಕಪಕ್ಕದ ಹಾಗೂ ಹಾಡಿಗಳಲ್ಲಿ ಸಂಗ್ರಹವಾಗ್ತಾ ಇದ್ದ 1 ಕೆಜಿ ಗಾಂಜಾವನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗ್ರಾಮದ ಯುವಕರು ಪ್ರಶ್ನಿಸ್ತಾ ಇದ್ದಂತೆ ಗಾಂಜಾ ಮಾರಾಟಕ್ಕೆ ಬಂದಿದ್ದ ಆರೋಪಿ ಪರಾರಿಯಾಗಿದ್ದಾನೆ. ಪಿರಿಯಾಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.
ನೋಡಿ ಇವರು ಪೊಲೀಸ್ನವರು ಬಂದು ಗಾಂಜಾ ಸಮೇತ ಹಿಡಿದ್ರು ನಮ್ಮ ಸಾಹೇಬ್ರು ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ವಿಚಿತ್ರ ಸಂಗತಿ ಬೆಳಕಿಗೆ ಬಂದಿದೆ. ಹುಡುಗಿ ಕಾಟ ತಾಳಲಾರದೆ ಹುಡುಗ ರಾಯರ ಮೊರೆ ಹೋಗಿದ್ದಾನೆ. ರಾಘವೇಂದ್ರ ಮಠದ ಹುಂಡಿ ಎಣಿಕೆ ಮಾಡುವಾಗ ಈ ವಿಚಿತ್ರ ಹರಕೆ ಪತ್ರ ಪತ್ತೆಯಾಯಿತು. ರಾಯರೇ, ಆ ಹುಡುಗಿಯಿಂದ ನಮ್ಮನ್ನ ಕಾಪಾಡು ಅಂತ ಪತ್ರದಲ್ಲಿ ಆತ ಉಲ್ಲೇಖಿಸಿದ್ದಾನೆ. ನಮ್ಮ ಜೊತೆ ರಾಯರಿದ್ದಾರೆ, ಹೀಗಾಗಿ ಅವರಲ್ಲಿ ನನ್ನ ಕಷ್ಟ ಹೇಳ್ಕೊಳ್ತಿದ್ದೇನೆ. ಆದಿಶಕ್ತಿ ದೇವಿ, ತಂದೆ ತಾಯಿ ಕಾಪಾಡು ಅಂತ ಯುವಕ ಪತ್ರದಲ್ಲಿ ಹರಕೆ ಮಾಡಿಕೊಂಡಿದ್ದಾನೆ. ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಭೂಕುಸಿತದ ಆತಂಕದಿಂದಾಗಿ ಸ್ಥಳೀಯ ನಿವಾಸಿಗಳು ಮನೆ ಬಿಟ್ಟು ತೆರಳಿದ್ದಾರೆ. ಗದಗದ ರೈತರೊಬ್ಬರು ಬರಗಾಲದ ಆತಂಕದಲ್ಲಿ ತಮ್ಮ ಗೋವಿನ ಜೋಳದ ಬೆಳೆಯನ್ನ ಕುರಿಗಳಿಗೆ ತಿನ್ನಿಸಿ ಕೈಯಾರೆ ನಾಶ ಮಾಡಿದ್ದಾರೆ. ಬಂಡೀಪುರ ಕಾಡಿನಿಂದ ನಾಗರಹೊಳೆ ಕಾಡಿಗೆ ಬಂದ ಹುಲಿರಾಯ ನೀರಲ್ಲಿ ಸುಮಾರು 1 ಕಿಲೋಮೀಟರ್ ಈಜಾಟ ನಡೆಸಿದ್ದಾನೆ. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ನಲ್ಲಿರುವ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ. ಜಲಾಶಯದ ಒಳಹರಿವು 1 ಲಕ್ಷ ದಾಟಿದೆ. 105 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಸದ್ಯ 59 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕೇವಲ ಒಂದೇ ದಿನದಲ್ಲಿ ಜಲಾಶಯಕ್ಕೆ 9 ಟಿಎಂಸಿ ನೀರು ಹರಿದು ಬಂದಿದೆ. ಇದು ತುಂಗಭದ್ರಾ ನದಿ ಪಾತ್ರದ ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯನಗರ ಜಿಲ್ಲೆಯ ರೈತರಿಗೆ ಸಂತಸವನ್ನುಂಟು ಮಾಡಿದೆ. ಬೆಂಗಳೂರು, ಮಂಡ್ಯ, ಮೈಸೂರು ಜಿಲ್ಲೆಗಳ ಜೀವನಾಡಿ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಹೆಚ್ಚಳವಾಗುತ್ತಿದೆ. 124 ಅಡಿ ಸಾಮರ್ಥ್ಯದ ಡ್ಯಾಂನಲ್ಲಿ ಸದ್ಯ ನೀರಿನ ಮಟ್ಟ 105 ಅಡಿಗೆ ಏರಿಕೆಯಾಗಿದೆ. ಹೀಗಾಗಿ ಬೆಳೆಗೆ ನೀರು ಹರಿಸಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಡ್ಯಾಂ ನೀರಿನ ಮಟ್ಟ 82 ಅಡಿ ಇದ್ದಾಗ ಬಿತ್ತನೆ ಮಾಡದಂತೆ ಸಿಎಂ ಮನವಿ ಮಾಡಿದ್ರು. ಈಗ ಕಾವೇರಿ ಜಲನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಜಲಾಶಯದ ನೀರಿನ ಮಟ್ಟ 105 ಅಡಿಗೆ ಏರಿಕೆಯಾಗಿದೆ. ಆದ್ದರಿಂದ ಕೂಡಲೇ ಬೆಳೆಗಳಿಗೆ ನೀರು ಹರಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ನಮಗೇನು ಬೆಳೆ ಹಾಕಬೇಡಿ ಅಂತ ಹೇಳಿದ್ರು ಮುಖ್ಯಮಂತ್ರಿಯವರು, ಅವರೇ ಹೇಳಬೇಕಿತ್ತು. 105 ಅಡಿ ಆದಾಗ ತಕ್ಷಣ ರೈತರುಗಳು ಬೆಳೆ ಬೆಳೀರಿ, ಆಹಾರ ಸಮಸ್ಯೆ ಜಾಸ್ತಿ ಆಗುತ್ತೆ ಬೆಳೆ ಬೆಳೀತಾ ಹೋದರೆ. ಬೆಳೆ ಬೆಳಿಬೇಕು ನೀವು ರೈತರು, ನಿಮಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬೇಕಿತ್ತು. ಯಾಕೋ ಕಾರಣ ಮಂತ್ರಿಮಂಡಲ ಇದರಲ್ಲಿ ಬ್ಯುಸಿನಲ್ಲಿ ಇದ್ರು, ಇವತ್ತಾದರೂ ಹೇಳ್ಬೇಕು ಅವರು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ರೇಂಜಳದಲ್ಲಿ ಭೂಕುಸಿತದ ಆತಂಕ ಉಂಟಾಗಿದೆ. ರೇಂಜಳ ಗ್ರಾಮದ ಹೆಡ್ಮೆ ಪರಿಸರದಲ್ಲಿ ಭಯದ ವಾತಾವರಣ ಉಂಟಾಗಿದೆ. ರೆಡ್ಮೆ ಹರಿಪ್ರಸಾದ್ ಎಂಬುವರ ಮನೆಯ ಬಳಿ ಭೂಕುಸಿತದ ಭೀತಿ ಉಂಟಾಗಿದೆ. ಗುಡ್ಡದ ಮೇಲಿನಿಂದ ಮಣ್ಣು ಜಾರಿ ಬರುತ್ತಿದೆ. ಸರಿಸುಮಾರು 1 ಎಕರೆ ಜಾಗದ ಮಣ್ಣು ಕುಸಿತ ಸಾಧ್ಯತೆ ಇದ್ದು 3 ಮನೆಗಳಿಗೆ ಆತಂಕ ಉಂಟಾಗಿದೆ. ಇದರಿಂದಾಗಿ ಕಂಗಾಲಾಗಿರುವ ನಿವಾಸಿಗಳು ಮನೆ ಬಿಟ್ಟು ತೆರಳುತ್ತಿದ್ದಾರೆ. ಹೆಡ್ಮೆ ಎನ್ನುವ ಪ್ರದೇಶದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸಬಹುದು. ನಾವೀಗ ಇತ್ತೀಚೆಗೆ ಅಷ್ಟೇ ಒಂದು ಕೇರಳ ಭಾಗದಲ್ಲಿ ವಿಡಿಯೋ ಮಾಡ್ತಿರುವ ಸಂದರ್ಭದಲ್ಲಿ ಮಣ್ಣು ಕುಸಿತವಾದಂತಹ ದೃಶ್ಯವನ್ನ ನಾವೆಲ್ಲ ನೋಡಿದ್ವಿ. ನಾವು ಆ ಒಂದು ಸ್ಥಳದ ಚಿತ್ರಣವನ್ನ ಕೇವಲ ಮೊಬೈಲ್ನಲ್ಲಿ ಅಥವಾ ಟಿವಿಯಲ್ಲಿ ನೋಡಿದ್ವಿ. ಆದರೆ ಈಗ ಕಾರ್ಕಳ ತಾಲೂಕಿನಲ್ಲಿ ಅಂತಹದ್ದೇ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ನಾವು ಇಲ್ಲ ತಹಶೀಲ್ದಾರ್ಗಳು ಬಂದು ಇಲ್ಲಿರುವಂತಹ ಮನೆಯವರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಭೀಕರ ಬರಗಾಲ ಛಾಯೆಗೆ ಗದಗ ಜಿಲ್ಲೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಗದಗ ತಾಲೂಕು ತಿರುಂಜ ಗ್ರಾಮದಲ್ಲಿ ರೈತ ಶಂಕರಪ್ಪ ಬೆಳೆ ನಾಶ ಮಾಡಿದ್ದಾರೆ. 4 ಎಕರೆ ಹೊಲದಲ್ಲಿ ಬೆಳೆದಿದ್ದ ಗೋವಿನ ಜೋಳ ಬೆಳೆಯನ್ನ ಕುರಿಗಳಿಗೆ ಮೇಯಿಸಿ ಅಸಹಾಯಕತೆ ತೋಡಿಕೊಂಡಿದ್ದಾರೆ. ಭೀಕರ ಬರದಿಂದ ಅನ್ನದಾತರು ಸಂಕಷ್ಟದಲ್ಲಿದ್ದರೂ ಸಚಿವರು, ಶಾಸಕರು, ಕೃಷಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಗದಗವನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮೇಲೆ ವರುಣನ ಮುನಿಸು ಮುಂದುವರೆದಿದೆ. ಜಾನುವಾರುಗಳಿಗೆ ಮೇವಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಮಲ್ಲೇಶ್ ಎಂಬ ರೈತ ಜೀವನಕ್ಕೆ ಆಧಾರವಾಗಿದ್ದ ಜೋಡೆತ್ತುಗಳನ್ನು ಮಾರಾಟ ಮಾಡಿದ್ದಾರೆ. ಮಳೆ ಇಲ್ಲದೆ ಕೆರೆ ಕಟ್ಟೆಗಳು ಬರಿದಾಗಿವೆ. ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವಿಗೂ ಪರದಾಟ ಉಂಟಾಗಿದೆ. ಮೇವಿಲ್ಲದ ಕಾರಣ ಜೋಡೆತ್ತು ಮಾರಿ ಕೂಲಿ ಕೆಲಸಕ್ಕೆ ಹೋಗುತ್ತೇನೆ ಎಂದು ಮಲ್ಲೇಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಮುಂಗಾರು ಚುರುಕುಗೊಂಡಿರುವುದರಿಂದ ಚಾಮರಾಜನಗರ ಜಿಲ್ಲೆಯ ಜಲಪಾತಗಳು ಭೋರ್ಗರೆಯುತ್ತಿವೆ. ಕೊಳ್ಳೇಗಾಲ ತಾಲೂಕಿನ ಬರಚುಕ್ಕಿ ಜಲಪಾತ ಕಣ್ಮನ ಸೆಳೆಯುತ್ತಿದೆ. ಹನೂರು ತಾಲೂಕಿನ ತಮಿಳುನಾಡು ಗಡಿಗೆ ಹೊಂದಿಕೊಂಡಿರುವ ಹೊಗೆನಕಲ್ ಜಲಪಾತ ಕೂಡ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಹಚ್ಚ ಹಸಿರಿನ ಕಾಡ ಸೌಂದರ್ಯದಲ್ಲಿ ಬಂಡೆಗಳ ನಡುವೆ ಹಾಲಿನ ನೊರೆಯಂತೆ ಧುಮ್ಮುಕ್ಕುತ್ತಿರುವ ಜಲಪಾತಗಳು ರುದ್ರ ರಮಣೀಯವಾಗಿವೆ.
ಉತ್ತಮ ಮಳೆ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿರುವ ಕಬಿನಿ ಜಲಾಶಯ ತುಂಬಿ ಹರಿಯುತ್ತಿದೆ. ಜಲಾಶಯ ಹಿನ್ನೀರಿನಲ್ಲಿ ಹುಲಿರಾಯ ಬಿಂದಾಸಾಗಿ ಈಜಾಡಿದೆ. ಬಂಡೀಪುರ ಕಾಡಿನಿಂದ ನಾಗರಹೊಳೆ ಕಾಡಿಗೆ ಬಂದ ವ್ಯಾಘ್ರ ಸರಿಸುಮಾರು 1 ಕಿಲೋಮೀಟರ್ ನೀರಲ್ಲಿ ಈಜಿಕೊಂಡು ಬಂದಿದೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ದೃಶ್ಯ ವೈರಲ್ ಆಗಿದೆ. ಬೆಂಗಳೂರಿನ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯದಲ್ಲಿ ಹೊಸ ಶೈಕ್ಷಣಿಕ ವರ್ಷ ಆರಂಭ ಕಾರ್ಯಕ್ರಮ ನಡೆಯಿತು. ಮಿಜೋರಾಂನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವೆ ಶ್ರೀಮತಿ ಲಾಲ್ರಿನ್ ಪುಯಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಡಾಕ್ಟರ್ ನಿಸಾರ್ ಅಹಮದ್, ಉಪಾಧ್ಯಕ್ಷೆ ಡಾಕ್ಟರ್ ನಫೀಸಾ ಅಹಮದ್, ಕುಲಪತಿ ಡಾಕ್ಟರ್ ಎಸ್.ಜೆ. ತಿರುವೆಂಕಟಂ ಮತ್ತು ಸಹ ಕುಲಪತಿ ಡಾಕ್ಟರ್ ವಿದ್ಯಾಶಂಕರ್ ಶೆಟ್ಟಿ ಉಪಸ್ಥಿತರಿದ್ದರು. ಕ್ಯಾಂಪಸ್ಗೆ ಭೇಟಿ ನೀಡಿದ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಮತ್ತು ಸಮರ್ಪಣಾ ಭಾವ, ಪ್ರಾಮಾಣಿಕತೆ ಹಾಗೂ ಬಲವಾದ ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಶಿಕ್ಷಣವನ್ನು ಮುಂದುವರಿಸುವಂತೆ ಕರೆ ನೀಡಿದರು. ಫ್ಲೈವುಡ್ನಲ್ಲಿ ಪ್ರಖ್ಯಾತಿ ಸಾಧಿಸಿರುವ ಸೆಂಚುರಿ ಫ್ಲೈ ಸಂಸ್ಥೆಯು ನೂತನ ಯೋಜನೆಯನ್ನು ಜಾರಿಗೆ ತಂದಿದೆ. ಟೋಟಲ್ ಕವರ್ ಎಂಬ ನೂತನ ಯೋಜನೆ ಘೋಷಣೆ ಮಾಡಿದೆ. ಕ್ಲಬ್ ಪ್ರೈಮ್ ಅಥವಾ ಆರ್ಕಿಟೆಕ್ಟ್ ಪ್ರೈಮ್ನಲ್ಲಿ ಖರೀದಿಸಿದ ಪೀಠೋಪಕರಣಗಳಲ್ಲಿ 10 ವರ್ಷಗಳ ಒಳಗೆ ಸಮಸ್ಯೆ ಕಂಡುಬಂದರೆ ಸಂಬಂಧಿತ ವಸ್ತುಗಳ ವೆಚ್ಚವನ್ನು ಸೆಂಚುರಿ ಫ್ಲೈ ಮರುಪಾವತಿಸುತ್ತದೆ. ಇನ್ನು ಸೆಂಚುರಿ ಫ್ಲೈನ ಕಾರ್ಯನಿರ್ವಾಹಕ ನಿರ್ದೇಶಕ ಕೇಶವ್ ಬಜಾಂಖ ಮಾತನಾಡಿ, ಟೋಟಲ್ ಕವರ್ ಮತ್ತೊಂದು ಉತ್ಪನ್ನ ಹಕ್ಕು ಅಲ್ಲ, ಇದು ಒಂದು ಭರವಸೆ. ಗ್ರಾಹಕರು ತಮ್ಮ ಪೀಠೋಪಕರಣಗಳಲ್ಲಿ ಮಾಡುವ ಸಂಪೂರ್ಣ ಹೂಡಿಕೆಯ ಹಿಂದೆ ನಿಲ್ಲುವ ಬದ್ಧತೆ ಇದೆ ಎಂದಿದ್ದಾರೆ. हमारे जो प्रोडक्ट्स हैं 40 साल से हम चेष्टा यही करते हैं, हम कोशिश यही करते हैं कि कस्टमर के लिए बेस्ट इन क्लास प्रोडक्ट हम दें। और आज के दिन हम इस मुकाम पे पहुंचे हैं कि हम कस्टमर को सिर्फ प्लाईवुड ये ऑफ़र नहीं कर सकते, हम कस्टमर को पीस ऑफ माइंड ऑफ़र कर सकते हैं. तो टोटल कवर जो ये प्रोपोजिशन है कि अगर कस्टमर को 10 साल के अंदर हमारे प्रोडक्ट्स में कोई भी इशू आता है तो हम सिर्फ अपने प्रोडक्ट को नहीं, पूरे फर्नीचर को रिप्लेस करेंगे जो डैमेज होता है. और मुझे लगता है कि इससे कस्टमर को हम पीस ऑफ माइंड दे सकते हैं. देखिए, जहाँ तक मेरा नॉलेज है कि ये फर्स्ट टाइम इन इंडिया नहीं, ये फर्स्ट टाइम इन द वर्ल्ड एक प्रोसेस है, एक कन्विक्शन है, एक प्रोपोजिशन है जो हमने ऑफ़र किया है. तो मुझे लगता नहीं है और किसी ने भी अभी तक ये देने की चेष्टा की है. बंगाल में जो पोटेंशियल है, जब हम एक इंडिपेंडेंट नेशन हुए थे 1947, उस समय 1/3 ऑफ इंडियाज़ मैन्युफैक्चरिंग आउटपुट वॉज फ्रॉम वेस्ट बंगाल. तो आज हमारा जो पोटेंशियल है वो और किसी स्टेट में नहीं है. ಬೆಂಗಳೂರಿನ ಹೆಸರಘಟ್ಟ ರಸ್ತೆಯಲ್ಲಿರುವ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿಯಲ್ಲಿ ಹ್ಯಾಕಥಾನ್ ಆಯೋಜಿಸಲಾಗಿತ್ತು. HR ಡ್ರೈವಿಂಗ್ ಮತ್ತು ವೆಬ್ ಕೋಡಿಂಗ್ ಹ್ಯಾಕಥಾನ್ನಲ್ಲಿ UK, US ಮತ್ತು ಸೌತ್ ಕೊರಿಯಾದ ಹಲವಾರು ಸಂಸ್ಥೆಗಳ ಮುಖ್ಯಸ್ಥರು ಭಾಗಿಯಾಗಿದ್ದರು. ಸಪ್ತಗಿರಿ ವಿವಿ ಉಪಕುಲಪತಿ ಡಾಕ್ಟರ್ ಜಯಂತಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ 4,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಹ್ಯಾಕಥಾನ್ನಲ್ಲಿ ಗಣ್ಯರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಈ ಕಾರ್ಯಕ್ರಮದಿಂದಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಎಂದು ವಿಶ್ವವಿದ್ಯಾಲಯ ತಿಳಿಸಿದೆ. ಕೋಲಾರ ಜಿಲ್ಲೆ KGFನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಜಿಲ್ಲೆಯಲ್ಲಿ 14,500 ಪಿಂಚಣಿದಾರರ ಹೆಸರು ರದ್ದು, 4,000 ರೇಷನ್ ಕಾರ್ಡ್ ರದ್ದು ಹಾಗೂ 60 ಎಕರೆ ಅಕ್ರಮ ಸರ್ಕಾರಿ ಜಮೀನು ಹಗರಣ ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿತು. ಮಾಜಿ ಶಾಸಕ ವೈ ಸಂಪಂಗಿ ನೇತೃತ್ವದಲ್ಲಿ ಸೂರಜ್ ಮಾಲ್ ಸರ್ಕಲ್ನಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ನೀರಾವರಿ ಕಾಲುವೆ ಪಕ್ಕದ ರೈತರಿಗೆ ಆಘಾತವಾಗಿದೆ. ಕಾಲುವೆ ಪಕ್ಕದ ಕೃಷಿ ಭೂಮಿ ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ್ದು ಎಂದು ನೋಟಿಸ್ ನೀಡಲಾಗಿದೆ. 25ಕ್ಕೂ ಹೆಚ್ಚು ರೈತರ ಪಹಣಿಯಲ್ಲಿ ಜಾಗ ಮಾಯವಾಗಿದ್ದು, ಚಾಚಣಕಿ ಅಣೆಕಟ್ಟಿನ ನೀರನ್ನು ಬಳಸುತ್ತಿರುವ ಅನ್ನದಾತರು ಕಂಗಾಲಾಗಿದ್ದಾರೆ. ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದ ಕನಸು ಕಂಡಿದ್ದ ಅಭಿಮಾನಿಗಳಿಗೆ ನಿರಾಶೆಯಾಗಿದೆ. ಗುದ್ದಲಿ ಪೂಜೆಯಾಗಿ ವರ್ಷವೇ ಕಳೆದರೂ ಕಾಮಗಾರಿ ಇನ್ನೂ ಶುರುವಾಗಿಲ್ಲ. ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದ ಬೆಟ್ಟೇಗೌಡನ ಪಾಳ್ಯದ ಬಳಿ ಕಳೆದ ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಕ್ರೀಡಾಂಗಣ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನಡೆಸಲಾಗಿತ್ತು.
ವಿಜಯಪುರದಲ್ಲಿ ನಿರ್ಮಾಣದ ಕೊನೆ ಹಂತದಲ್ಲಿರುವ ವಿಮಾನ ನಿಲ್ದಾಣ ಶೀಘ್ರದಲ್ಲೇ ಲೋಕಾರ್ಪಣೆಗೊಳ್ಳಲಿದೆ. 2008ರಲ್ಲಿ ಶಿಲಾನ್ಯಾಸ ನೆರವೇರಿಸಿದ್ರು 2021ರಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು. ನಂತರ ಕಾನೂನಾತ್ಮಕ ಸಮಸ್ಯೆಗಳು ಕಾಮಗಾರಿಗೆ ತಡೆಯಾಗಿದ್ದವು. ಇದೀಗ ಕಾನೂನು ಸಮಸ್ಯೆಗಳು ಪರಿಹಾರವಾಗುತ್ತಿವೆ. ಇದರ ಮಧ್ಯೆ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಕ್ರೆಡಿಟ್ ವಾರ್ ಶುರುವಾಗಿದೆ.